ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಬಗ್ಗೆ ಅಪ್ಡೇಟ್ ಕೊಡಿ, ಅದು ಕೂಡ GDS ಅಪ್ಲಿಕೇಶನ್ ಒಂದು ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಪೋಸ್ಟ್ ಆಫೀಸ್ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಹೊಸ ಮೆರಿಟ್ ಲಿಸ್ಟ್ ಬರುತ್ತಾ. ಇವಾಗ ಏನು 4A ಅಂತ ಹೇಳ್ಬಿಟ್ಟು ಒಂದು ಮೆರಿಟ್ ಲಿಸ್ಟ್ ಬಂತು ನೋಡಿ, 1 ಮಂತ್ ಬ್ಯಾಕು. ಸೊ ಇವಾಗ ನೆಕ್ಸ್ಟ್ 5th ಮೆರಿಟ್ ಲಿಸ್ಟ್ ಬರುತ್ತಾ ಅಥವಾ ಹೊಸ ವೇಕೆನ್ಸೀಸ್ನ ಅನೌನ್ಸ್ಮೆಂಟ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಮೊದಲನೇದಾಗಿ 4A ಮೆರಿಟ್ ಲಿಸ್ಟ್ ಏನು ಬಿಟ್ಟಿದ್ರು ನೋಡಿ, ಬೆಳಗಾವಿ ಮತ್ತೆ ಬಾಗಲಕೋಟೆ ಡಿಸ್ಟಿಕ್ಗೆ. ಸೊ ಅದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾಳೆ ಎಂಡ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸಕ್ ಹೋಗ್ತಿದ್ದೀರೋ, ನಾಳೆ ಒಳಗಡೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ನಾಳೆದು ಮಾಡಿಸ್ತೀನಿ ಅಂದ್ರೂ ಕೂಡ ನಿಮಗೆ ಚಾನ್ಸಸ್ ಇರೋದಿಲ್ಲ. ಅದಕ್ಕೋಸ್ಕರ ನಾಳೆ ಒಳಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸ್ಕೊಂಬಿಡಿ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂಥದ್ದು, ಇವಾಗ 5th ಮೆರಿಟ್ ಲಿಸ್ಟ್ ಬರುತ್ತಾ ಅಥವಾ ಹೊಸ ಮೆರಿಟ್ ಲಿಸ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರಾ ಅಂತ ಹೇಳಿ. ಸೊ ಇವಾಗ ಬಾಗಲಕೋಟೆ ಮತ್ತೆ ದಾವಣಗೆರೆನಲ್ಲಿ ಬಿಟ್ಟಿರೋ ಪ್ರಕಾರ, ಸೊ ಒಟ್ಟಿನಲ್ಲಿ 2 ಡಿವಿಷನ್ಸ್ ಒಂದ್ಸರಿ ಚೆಕ್ ಮಾಡಬೇಕು. ಸೊ ಹಂಗಾಗಿ ನನ್ನ ಪ್ರಕಾರ ದಾವಣಗೆರೆ ಮತ್ತೆ ಬಾಗಲಕೋಟೆ ಡಿವಿಷನ್ಸ್ ಅಲ್ಲೇನೆ ಅಂತ ಅನ್ಕೊಂತೀನಿ. ಸೊ ಇವಾಗ 2 ಡಿವಿಷನ್ಸ್ ಅಲ್ಲಿ ಏನ್ ಬಿಟ್ಟಿದ್ರು ನೋಡಿ, ಆ ಒಂದು ಡಿವಿಷನ್ ಅಲ್ಲಿ ಆಲ್ಮೋಸ್ಟ್ 30ರಿಂದ 35 ಪೋಸ್ಟಿಗೆ ಬಿಟ್ಟಿದ್ರು. ಸೊ ಹಂಗೆ ನನ್ನ ಪ್ರಕಾರ ಕರ್ನಾಟಕಕ್ಕೆ ಇದು ಮುಗೀತು ಅಂತ ಅನ್ಕೊಂತೀನಿ. ಏನಕ್ಕೆ ಅಂದ್ರೆ 4th ಲಿಸ್ಟ್ ಆದ್ಮೇಲೆ ನನ್ನ ಪ್ರಕಾರ 100-150 ಲಿಸ್ಟಿಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಬರೀ 1 ತಿಂಗಳಲ್ಲಿ ನಿಮಗೆ ಬರೀ ಆ 2 ಡಿವಿಷನ್ಸ್ಗೆ ವೇಕೆನ್ಸೀಸ್ನ ಬಿಟ್ಟಿದ್ದಾರೆ ಅಂದಮೇಲೆ 5th ಲಿಸ್ಟ್ ಅಂತೂ 100% ಬರಲ್ಲ. ಓಕೆನಾ. ಸೊ ನೆಕ್ಸ್ಟು ಹೊಸ ಮೆರಿಟ್ ಲಿಸ್ಟೇ ಬರಬೇಕು ಬಂದರೆ. ಸೊ ಹೊಸ ಮೆರಿಟ್ ಲಿಸ್ಟ್ ನೋಡ್ಕೊಳ್ಳೋದಾದರೆ ಕರ್ನಾಟಕಕ್ಕೆ 500 ಪೋಸ್ಟ್ ಇದೆ ಅಂತಲೇ ಹೇಳ್ಬೋದು ಹೊಸ ಮೆರಿಟ್ ಲಿಸ್ಟಿಂದು. ಈ ಥರ ರೂಮರ್ಸ್ ಬಂದಿದೆ. ಮತ್ತು ದೊಡ್ಡ ದೊಡ್ಡ ವೆಬ್ಸೈಟ್ಸ್ಗಳು ಮತ್ತು ಈ ಥರ ಜಾಬ್ ಇನ್ಫಾರ್ಮೇಷನ್ ಕೊಡೋ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ 8,000 ವೇಕೆನ್ಸೀಸ್ಗಳಿಗೆ ಈ ಜುಲೈ ಮತ್ತು ಆಗಸ್ಟ್ನಲ್ಲಿ ಕಾಲ್ ಮಾಡ್ಬೋದು. ಅದು ನಮ್ಮ ಒಂದು ಕರ್ನಾಟಕದಕ್ಕೆ ಆಲ್ಮೋಸ್ಟ್ 500 ವೇಕೆನ್ಸೀಸ್ಗಳಿಗೆ ಕಾಲ್ ಆಗಬಹುದು. ಸೊ ಇಷ್ಟು ಇನ್ಫಾರ್ಮೇಷನ್ ಸದ್ಯಕ್ಕಿರುವಂಥದ್ದು. ಈ ಜುಲೈ ಎಂಡ್ ಅಥವಾ ಆಗಸ್ಟ್ನಲ್ಲಿ ನಿಮ್ಗೆ ಏನೋ ಒಂದು ಅಪ್ಡೇಟ್ ಸಿಗಬಹುದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ GDS ಬಗ್ಗೆ ಅಪ್ಡೇಟ್ ಅಂತ ಕೇಳ್ತಿದ್ರು, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.